ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ವಿಡಿಯೋ ಜೀವನ್ ಕಿಟಿ ವ್ಲಾಗ್ಸ್. ನಾನು ಅಂದಿದ್ದೆ ಡೈಲಿ ನನಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನನಗೆ ಎಕ್ಸಾಮ್ ಬರ್ತಿದೆ ಹತ್ರ ಅಂತ. ನಾನು ಇವತ್ತು ಫ್ರೀ ಇದ್ದೀನಿ, ಸ್ಯಾಟರ್ಡೆ ನಮ್ಮದು ಇವತ್ತು ನವೋದಯ ಎಕ್ಸಾಮ್ ಇದೆ. ಸರಿ ಫ್ರೆಂಡ್ಸ್, ನಾನೊಂದು ಹೇಳೋದು ಮರ್ತೇ ಬಿಟ್ಟೆ. ನೀವು ನವೋದಯ ಯಾರ್ಯಾರು ಎಕ್ಸಾಮ್ ಬರ್ತಿದ್ದಾರ ಆಲ್ ದ ಬೆಸ್ಟ್. ನಾನು ದೇವ್ರಿಗೆ ಬೇಡ್ಕೊಂತಿರ್ತೀನಿ ಎಲ್ಲರೂ ಪಾಸ್ ಆಗ್ತೀರಂತ. ಇವತ್ತು ನನ್ನ ಟಾಪಿಕ್ ಬಂದ್ಬಿಟ್ಟು ಮೊಲದ ಬಗ್ಗೆ. ನಾನು ಫಸ್ಟ್ ವಿಡಿಯೋದಲ್ಲಿ ನಾನು 2 ಮೊಲ ತಂದಿದ್ದೆ ಅಂತ ಹೇಳಿದ್ದೆ. ಆ ಮೊಲನ ನೋಡೋಣ ಬರ್ರಿ ಫ್ರೆಂಡ್ಸ್. ಅದಕ್ಕೆ ಖರ್ಚು ಏನಾಗುತ್ತೆ, ನೀವು ಹೆಂಗೆ ಕೇರ್ ತೊಗೋಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ಈಗ ನನ್ನ ಕಡೆ ಬಂದ್ಬಿಟ್ಟು 2 ಮೊಲ ಇದ್ದಾವೆ, ನೀವು ನೋಡ್ಬೋದು. ನಿಮ್ಗೆ ಕಾಣುತ್ತೆ ಇಲ್ಲ ಫ್ರೆಂಡ್ಸ್, ನೋಡಿ. ನಿಮ್ಗೆ ಕಾಣಿದೆ ಅಂತ ಅನ್ಕೊತೀನಿ. ಒಂದು ಎತ್ಕೊಂಡು ತೋರಿಸ್ಬಿಡ್ತೀನಿ. ಇದು ಮೊಲ ಅಂತ ಬಂದ್ಬಿಟ್ಟು ಫ್ರೆಂಡ್ಸ್. ಇದು ಇದು ಮೊಲ ಅಂತ. ಇದು ಫ್ರೆಂಡ್ಸ್, ಇದು ಏನಂದರೆ, ಇದು ಜಾತಿ ಬಂದ್ಬಿಟ್ಟು ಇವೆರಡರ ಜಾತಿ ಬಂದ್ಬಿಟ್ಟು ಮ್ಯೂಸಿಯಂ ರ್ಯಾಬಿಟ್ ಅಂತ, ವೈಟ್ ರ್ಯಾಬಿಟ್ ಅಂತ. ನೀವು ಇದನ್ನ ಹೆಂಗೆ ಚೆಕ್ ಮಾಡೋದಂದರೆ, ಇದ್ರ ರೆಡ್ ಐಸ್ ನೋಡ್ಬೋದು, ರೆಡ್ ಇದೆ. ಆಮೇಲೆ ಅಂದರೆ ಇವು ಭಾಳ ಫ್ರೆಂಡ್ಲಿ. ನೀವು ಫ್ರೆಂಡ್ಲಿ ಇರ್ತಾ ಇಲ್ಲೋ ಅಂತ ಕ್ವಶನ್ ಬರ್ಬೋದು, ಆದರೆ ಇವು ಫ್ರೆಂಡ್ಲಿ. ನಾವು ಹೇಗೆ ಟ್ರೀಟ್ ಮಾಡ್ತೀವಿ ಅದು ಟ್ರೀಟ್ ಮಾಡ್ತೇವೆ. ಅಂದರೆ ಇವಕ್ಕೆ ನೀವು ಮನೆಯೆಲ್ಲರ ಸಾಕ್ಬೋದು, ಇಲ್ಲ ನಿಮ್ಗೆ ಬೇಡ ನಮ್ಮ ಮನೆಯಲ್ಲಿ ಸಾಕೋದು ಬೇಡ ಮತ್ತೇನು ಸಜೆಷನ್ ಇದೆ ಅಂದರೆ ನೀವು ಅದ್ರ ಗೂಡನ್ನು ತರ್ಬೋದು, ಗೂಡನ್ನು ಮಾಡ್ಬೋದು. ನಾನು ಗೂಡು ತಂದಿದ್ದೀನಿ ಫ್ರೆಂಡ್ಸ್, ಗೂಡಲ್ಲಿ ಇಡ್ತೀನಿ ಈ ಮೊಲನ. ನಾನು ಭಾಳ ದಿವಸ ಆಯ್ತು ಗೂಡದಲ್ಲಿ ಇಟ್ಟು ನಾನು ಹೊರಗೆ ಕರ್ಕೊಂಬಂದು ಒಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ. ಇವು ಬಂದ್ಬಿಟ್ಟು 2 ಹೆಣ್ಣಾಗಿವೆ. ನಾನು ಗಂಡು ನೋಡಲಿಲ್ಲ, 2 ಹೆಣ್ಣಾಗಿವೆ. ಇದನ್ನ ನೀವು ನಿಮ್ಮ ಕಡೆ ಈಗ ಗೂಡಿದೆ, ಅದರೊಳಗೆ ರ್ಯಾಬಿಟ್ ಇದಾವೆ ಅಂದರೆ ನೀವು ಸ್ವಚ್ಛ ಮಾಡಬೇಕಾಗುತ್ತೆ 3 ಡೇಸಿಗೊಮ್ಮೆ. ಇಲ್ಕಂದ್ರೆ ಏನಾಗ್ತಾವೆ ಅಂದರೆ ಮೊಲಕ್ಕೆ ಇವು ಕಿವಿಗಳು ಫಂಗಸ್ ಆಗಿ ಹಿಂಗೆ ಬಿದ್ದುಬಿಡ್ತಾವೆ ಫ್ರೆಂಡ್ಸ್. ಯಾವಾಗಲೂ ಸ್ಟ್ರೇಟ್ ಇರಬೇಕು, ಅಂದರೆ ಲುಕ್ಕು ಕಾಣೋದು. ಇದಕ್ಕೆ ಕಿವಿನೇ ಲುಕ್ಕು. ಮತ್ತು ಇವು ಫಸ್ಟ್ ಆಫ್ ಆಲ್ ಏನಂದರೆ ನೀರು ಕುಡಿಯಲ್ಲ. ನೀವು ಏನೇನೋ ಫ್ರಿಜ್ ಒಳಗೆ ಏನಾರ ತಪ್ಪಲ ಇಟ್ಟಿರ್ತಾರಲ್ಲ, ಅದ್ರೊಳಗೆ ನೀರು ಇರ್ತಲ್ಲ, ನೀರನ್ನು ಅದು ಕಾಲಿನ ಅಂಶ ನೀರೊಳಗೆ ಕಾಲೇ ನೀರು ಇದ್ದಂಗೆ ಫ್ರೆಂಡ್ಸ್. ಅವಕ್ಕೆ ಕಾಲನ್ನು ನೆಕ್ಕೊಂಡು ಮುಗೀತು. ನಾವೇನಾರ ನೀರಿಟ್ಟರು ಅವು ಚಲ್ತಾವು. ಇವು ಭಾಳ ಫ್ರೆಂಡ್ಲಿ. ಮತ್ತು ನೀವು ಕೇಳ್ಬೋದು ನೀವು ಏನೇನು ಹಾಕ್ತೀರಾ ಫುಡ್ಡು ಅಂತ ಕೇಳ್ಬೋದು. ಈಗ ನಾನು ಮಾರ್ನಿಂಗ್ ಹಾಕೋದಾದರೆ ಕರಿಕಿ, ನಿಮಗೆ ಇಷ್ಟ ಫ್ರೆಂಡ್ಸ್, ನೀವು ಹೆಂಗೆ ಫೀಡ್ ಮಾಡ್ತೀರ ಹಂಗೆ. ನಾನು ಮುಂಜಾನೆ ಬಂದುಬಿಟ್ಟು ಟಮಾಟಿ ಹಾಕ್ತೀನಿ ಫ್ರೆಂಡ್ಸ್, ಒಟ್ಟು ವೆಜಿಟೇಬಲ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಹಾಕ್ತೀನಿ. ಮಧ್ಯಾಹ್ನ ಬಂದುಬಿಟ್ಟು ಕರ್ಕಿ ಹಾಕ್ತೀನಿ. ರಾತ್ರಿಗೆ ಬಂದುಬಿಟ್ಟು ಇದು ಫ್ರೆಂಡ್ಸ್, ಯಾವುದದು ಏನಂತಾರಲ್ಲ, ಹೂಕೋಸು ಹಾಕ್ತೀನಿ, ಟಮಾಟಿ ಹಾಕ್ತೀನಿ, ಕೊತ್ತಂಬರಿ ಹಾಕ್ತೀನಿ. ನೀವೇನು ಫೀಡ್ ಮಾಡ್ತೀರಾ ಅದಕ್ಕೆ ಟ್ರೇನ್ ಹಾಕ್ತಾವೆ ಫ್ರೆಂಡ್ಸ್. ಇವು ಅಂದರೆ ಭಾಳ ಫ್ರೆಂಡ್ಲಿ, ನೋಡ್ಬೋದು. ನನ್ನ ಕಡೆ ಇವು 2 ಹೆಣ್ಣಿವೆ. ನಾನು ಇದ್ರದ್ದು ಏನರ ಇಂಜೆಕ್ಷನ್ ಮಾಡಿಸಿ ಏನಾರ ಮರಿ ಅವೈಲೇಬಲ್ ಇದೆ ಅಂದ್ರೆ ನಾನು ನಿಮ್ಮ ಫೋನ್ ಒಳಗೆ ಹಾಕ್ತೀನಿ. ಮರಿ ಅವೈಲೇಬಲ್ ಇವೆ ಇದ್ರೂ ಅಂತ ಹಾಕ್ತೀನಿ. 2 ಹೆಣ್ಣಿವೆ. ಇವು ಬಂದ್ಬಿಟ್ಟು ಈಗ ಒಂದು 1.5 ಇಲ್ಲ 1 ಇಯರ್ ಆಗಿರ್ಬೋದು ಫ್ರೆಂಡ್ಸ್. ಇವಕ್ಕೆ 1 ಇಯರ್ ಆಗಿರ್ಬೋದು. ಇನ್ನೂ ಮರಿ ನಾನು ಮಾಡಿಸ್ತೀನಿ. ನಿಮ್ಗೆ ಮಾಡಿಸಿದ ಗುಟ್ಟೆನ ಇದಕ್ಕೆ ಕಳಿಸ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿವೆ ನಮ್ಮ ಮೊಲ 2 ನೋಡ್ಬೋದು. ನಾನು ಕೆಳಗೆ ಬಿಟ್ಟು ತೋರಿಸ್ತೀನಿ, ನೋಡ್ಬೋದು ಫ್ರೆಂಡ್ಸ್. ಇವು ಅಂದ್ರೆ ಭಾಳ ಫ್ರೆಂಡ್ಲಿ, ನೀವು ನೋಡ್ಬೋದು. ನಾನೀಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬಜ್ಜೀಸ್ ಅಂದರೆ ಲವ್ ಬರ್ಡ್ಸ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ಇನ್ನೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ನಾವು ತಂದೀವಿ, ಆದರೆ ನಾನು ಮಾಹಿತಿ ಕೊಟ್ಟಿಲ್ಲ. ನಾನು ಇವತ್ತು ಬಂದುಬಿಟ್ಟು ಇವು ಮೊಲದ ಬಗ್ಗೆ ನುಗ್ಗು ಜನ ಡೌಟ್ಸ್ ಕೇಳಿರ್ತಾರೆ ಅಂತ ಇದ್ರ ಸಾಲ್ವ್ ಮಾಡೋಕ್ಕೆ ಬಂದಿದ್ದೆ. ಅಂದರೆ ನೀವು ಮನೆ ಒಳಗೆ ಇಟ್ಕೊಂಡ್ರೆ ಬೇಷಲ್ಲ ಅಂತ ನನಗೆ ಅನಿಸ್ತಿದೆ. ಯಾಕಂದ್ರೆ ಒಂದೊಂದು ಮೊಲ ಏನಾಕವು ಅಂದ್ರೆ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಅದ್ರದ್ದು ಟ್ರೀಟ್ಮೆಂಟ್ ಹೋಗ್ಬೇಕಂದ್ರೆ ಭಾಳ ಖರ್ಚಾಗ್ಬೋದು. ಎಣ್ಣೆ ಕೊಡ್ತಾರೆ,
ಅವೆಲ್ಲ ಬೇಡ, ಸುಮ್ಮನೆ ಆರಾಮ್ ಇವೆ ಈಗ ನಮ್ಮ 2 ಮೊಲ. ನಿಮ್ಗೇನ್ರಿ ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಚಾನಲ್ನ ನೋಡ್ತಾನೆ ಇರಿ, ನಾನು ಕಳಿಸ್ತಾನೆ ಇರ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಈಗ ಹೇಳುತ್ತಾ ನನ್ನ ವ್ಲಾಗ್ ನಾನು ಮುಗಿಸುತ್ತೇನೆ. ನಿಮ್ಗೇನ್ರಿ ಈ ವಿಡಿಯೋ ಇಷ್ಟ ಆತಂದ್ರೆ ಕಮೆಂಟ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈಗ ಹೇಳುತ್ತಾ ನಾನು ನವೋದಯ ಎಕ್ಸಾಮ್ ಯಾರ್ಯಾರು ಬರ್ತೀರಿ ಆಲ್ ದ ಬೆಸ್ಟ್ ನಾನು ಬೇಡ್ಕೊತಿರ್ತೀನಿ. ದೇವರಿಗೆ ಚಲೋತ್ನಾಗ ಎಲ್ಲರೂ ಪಾಸ್ ಆಗಂಗೆ ಮಾಡು ಅಂತ ಬೇಡ್ಕೊಂತಿರ್ತೀನಿ. ನಮ್ಮ ಹೊಲಗಳು ಕೂಡ ಬೇಡ್ಕೊಂತಿರ್ತಾವೆ. ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ. ನವೋದಯ ಎಕ್ಸಾಮ್ ಯಾರ್ಯಾರು ಪಾಸ್ ಆಕಾರ ಅಂತ ನೋಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಳಿಸ್ತೀನಿ. ನಮ್ಮ ತಂಗಿ ದಾಳೆ ಹಾಕಿ ಏನಾರ ಪಾಸ್ ಅಕ್ಕಳ ಎಲ್ಲ ಅಂತ ಕಳಿಸ್ತೀನಿ. ನೋಡೋಣ. ಹೀಗೆ ಹೇಳುತ್ತಾ ನನ್ನ ವ್ಲಾಗ್ ನಾನು ಮುಗಿಸುತ್ತೇನೆ ಫ್ರೆಂಡ್ಸ್. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ.